ನಮ್ಮ DKGCC ಕೋಆರ್ಡಿನೇಷನ್ ಕಮಿಟಿ ಹಮ್ಮಿಕೊಂಡಂಥ ಇವತ್ತಿನ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆದಿದೆ. ಇದು ಮುಖ್ಯವಾಗಿ ವಕ್ಫಿನ ಭಾಳಷ್ಟು ಮಸೀದಿಗಳ ಒಂದು ದಾಖಲೀಕರಣ ಮಾಡಲಿಕ್ಕಾಗಿ ನಾವು ಮಾಡಿದಂಥ ಒಂದು ಕಮಿಟಿಯಾಗಿದೆ. ಭಾಳಷ್ಟು ಮಸೀದಿಗಳ ದಾಖಲೆ ಅವರ ಸರಿ ಇಲ್ಲದಿದ್ದರ ಕಾರಣಕ್ಕಾಗಿ ಮತ್ತು ಅವರ ಕೈಯಲ್ಲಿ ಅವರಿಗೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟುವುದಾಗಲಿ ಮತ್ತು ಲಾಯರ್ನ ಫೀಸ್ ಕೊಡೋದಾಗಲಿ ಇದೆಲ್ಲವೂ ಕಷ್ಟವಾಗಿದ್ದರಿಂದ ಆ ಡಾಕ್ಯುಮೆಂಟ್ ಅವರಿಗೆ ಹೆಸರಲ್ಲಿ ಮಾಡುವುದರಲ್ಲಿ ಅವರು ನೆನೆಗುದಿಗೆ ಇದ್ದುದರಿಂದ ಅದನ್ನು ನಾವೆಲ್ಲರೂ ಸೇರಿ ಸ್ಪೆಷಲಿ ನಮ್ಮ GCCಯ ನಮ್ಮ ಬ್ರದರ್ಸ್ ಏನಿದ್ದಾರೆ ಅವರು ಅಲ್ಲಿ ದುಡಿಯುತ್ತಿರುವಾಗಲೂ ನಮ್ಮ ಈ ಸಮುದಾಯಕ್ಕೆ ನಮ್ಮ ಇಲ್ಲಿನ ಊರಿನ ಸಮಸ್ಯೆಗೆ ಅವರು ಸ್ಪಂದಿಸಿ ಇದಕ್ಕೆ ದೊಡ್ಡ ಮಟ್ಟದ ಹಣವನ್ನು ಅವರು ಕಳಿಸಿದ್ದರಿಂದ ಮತ್ತು ನಮ್ಮ ವಕೀಲರುಗಳು ಮತ್ತು ನಮ್ಮ ಈ ಟೀಮ್ ಏನಿದೆ ಇದರ ಬಗ್ಗೆ ನಾವು ಕೆಲಸ ಮಾಡಿದ್ರಿಂದ ನಮಗೆ ಯಶಸ್ವಿಯಾಗಿ ಭಾಳಷ್ಟು ಮಸೀದಿಗಳ ಈ ದಾಖಲೆಗಳನ್ನು ಸರಿಪಡಿಸಲಿಕ್ಕೆ ನಮಗೆ ಸಾಧ್ಯವಾಯಿತು ಮತ್ತು ಅವರ ಮಸೀದಿ ಹೆಸರಿನಲ್ಲಿ ಮಾಡಲಿಕ್ಕೆ ನಮಗೆ ಸಾಧ್ಯವಾಯಿತು. ಟೋಟಲ್ ನಮಗೊಂದು 47-50 ತನಕ ಮಸೀದಿಗಳಿದೆ. ಅದರಲ್ಲಿ 50% ಮಸೀದಿಗಳನ್ನು ನಾವು ಪೂರ್ಣಗೊಳಿಸಿದ್ದೇವೆ ಮತ್ತು ಕೆಲವು ದಾಖಲೆಗಳಿದ್ದಂಥ ಒಂದು 10 ಮಸೀದಿಯ ದಾಖಲೆಗಳನ್ನು ಸರಿಪಡಿಸಿದ್ದೇವೆ. ಇನ್ನೂ ಒಂದು 20 ಮಸೀದಿಗಳ ದಾಖಲೆಗಳು ನಮಗೆ ಸರಿಪಡಿಸಬೇಕಾಗಿದೆ. ಡಾಕ್ಯುಮೆಂಟ್ ಹ್ಯಾಂಡ್ ಓವರ್ ಪ್ರೋಗ್ರಾಮ್ ನಾವು ಇವತ್ತು ಹಮ್ಮಿಕೊಂಡಿದ್ವಿ. ಅದರಲ್ಲಿ ಸುಮಾರು 57 ಮಸೀದಿ ನಾವು ಇದರಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಅದರಲ್ಲಿ 50% ಆಲ್ಮೋಸ್ಟ್ ನಮ್ಮದಿಗೆ ಕಂಪ್ಲೀಟ್ ಆಗಿದೆ. ಇನ್ನೂ ಅದರಲ್ಲಿ ಕೆಲವೊಂದು ಮಸೀದಿ ಇನ್ನೂ ಬಾಕಿ ಇದೆ. ಇನ್ಶಾಲ್ಲ ನಮ್ಮ UT ಖಾದರ್ ಸಾಬ್ ನೇತೃತ್ವ ಮತ್ತು ಜಕರಿಯಾ ಜೋಕಟ್ಟೆ ಮತ್ತು ನಾಸಿರ್ ಲಕ್ಕಿ ಸ್ಟಾರ್ ನಾವೊಂದು ಟೀಮ್ ಆಗಿ ಇಲ್ಲಿ ಸೌದಿ ಅರೇಬಿಯಾ ಮತ್ತು ನಮ್ಮ ಈ ವಕ್ಫ್ ಟೀಮ್ ಏನಿದೆ ಜಂಟಿಯಾಗಿ ನಾವು ಇದರಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇನ್ಶಾಲ್ಲ ಆದಷ್ಟು ಬೇಗ ಈ ಒಂದು ಪ್ರಕ್ರಿಯೆಯನ್ನು ನಾವು ಮುಗಿಸ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಇವತ್ತು ಮಸೀದಿಗಳು ಭಾಳಷ್ಟು ಹಿಂದೆ ಇವತ್ತು ಅವರಿಗೆ ಸ್ಯಾಂಕ್ಷನ್ ಆಗಿದ್ದರೂ ಕೂಡ ಅದಕ್ಕೆ ಸರ್ಕಾರದ ಹಣ ಏನು ಕಟ್ಟಬೇಕು ಅದನ್ನು ಕಟ್ಟಲಿಕ್ಕೆ ಅಶಕ್ತರಾಗದ ಕಾರಣ ಅವನ್ನೆಲ್ಲ ನಾಸಿರ್ ಇವತ್ತು ನಮ್ಮ ಲಕ್ಕಿ ಸ್ಟಾರ್ ವಕ್ಫ್ ಅಧ್ಯಕ್ಷ ಆದಾಗ ಯಾವುದೆಲ್ಲ ಪೆಂಡಿಂಗ್ ಇದೆ ಯಾಕಾಗಿದೆ ಚರ್ಚೆ ಮಾಡಿದಾಗ ಅವ್ರಿಗೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಲಿಕ್ಕೆ ಕೂಡ ದುಡ್ಡು ಇರಲಿಲ್ಲ. ಅಂತಹ ಅತ್ಯಂತ ಕಡುಬಡವರು ಇರುವಂಥ ಒಂದು ಪ್ರದೇಶ ಆಗಿತ್ತು. ಅಂಥದ್ದನ್ನು ಗುರುತಿಸಿಕೊಂಡು ಬಹುಶಃ ಅದಕ್ಕೆ ಕಾನೂನುಬದ್ಧವಾಗಿ ಕೆಲಸ ಮಾಡಿದ ವಕೀಲರ ತಂಡ ಕೆಲಸ ಮಾಡ್ತೀವಿ. ಅದಕ್ಕೆ ಬೇಕಾಗುವಂಥ ಸರ್ಕಾರದ ಅನುದಾನ ಏನು ಕಟ್ಟಬೇಕಾ ದುಡ್ಡನ್ನು ಅಲ್ಲಿ ದುಡಿಯುವಂಥ ಕೊಟ್ಟು ಒಂದು ಒಗ್ಗಟ್ಟಿನಿಂದ ಒಂದು ಸಮುದಾಯಕ್ಕೆ ಮತ್ತು ಸಮಾಜಕ್ಕೆ ಪ್ರಯೋಜನಕಾರಿಯಾಗುವಂಥ ಕೆಲಸ ಇವತ್ತು ಮಾಡಿರೋದು ಅತ್ಯಂತ ಶ್ಲಾಘನೀಯ. ಇದೊಂದು ಮಾದರಿ ಎಲ್ಲರೂ ಕೂಡ ಸೇರಿಕೊಂಡು ಒಬ್ಬರಿಗೆ ಉಪಕಾರ ಮಾಡ್ಬೋದು ಅಂತೇಳಿ ಭವಿಷ್ಯ ಜನಾಂಗಕ್ಕೆ ತೋರಿಸಿಕೊಳ್ಳುವಂಥ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹದ ಕಾರ್ಯಕ್ರಮ. ಒಂದು ವರ್ಷದಿಂದ ನಾವು ಇದಕ್ಕೆ ಸತತವಾಗಿ ಹಗಲು ರಾತ್ರಿ ನಾವು ಶ್ರಮಪಟ್ಟಿದ್ದೇವೆ. ಅದಕ್ಕೆ ನಮ್ಮ ವಕೀಲರುಗಳು ಭಾಳಷ್ಟು ಕಷ್ಟಪಟ್ಟಿದ್ದಾರೆ. ಆ ದಾಖಲೆಗಳೆಲ್ಲ ಸರಿಪಡಿಸಿ ಅದಕ್ಕೆ ಬೇಕಾಗುವಂಥ ಮೊತ್ತವನ್ನು ಸಹ ಸ್ವಲ್ಪ ಕಮ್ಮಿ ಮಾಡಿಸಿ ಅದು ಯಾವ ರೀತಿಯಲ್ಲಿ ನಮಗೆ ಕಮ್ಮಿ ಮಾಡಬೇಕು ಅದನ್ನು ಕಮ್ಮಿ ಮಾಡಿಸಿ ನಾವು ಈ ದಾಖಲೆಗಳನ್ನೆಲ್ಲ ಸರಿ ಮಾಡಿದ್ದೇವೆ. ನಮ್ಮ ಸೌದಿಯಲ್ಲಿರುವಂತಹ ನಮ್ಮ ಯುವಕರೇನಿದ್ದಾರೆ ಇವತ್ತು ಭಾಳ ದೊಡ್ಡ ಮಟ್ಟದ ಶ್ರಮವನ್ನು ಇದಕ್ಕೆ ಪಟ್ಟಿದ್ದಾರೆ. ನಮ್ಮ ಮಂತ್ರಿಗಳಾದ UT ಖಾದರ್ನವರು ಇದಕ್ಕೆ ಭಾಳಷ್ಟು ಸಹಕಾರ ಮಾಡಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವಕ್ಫ್ ಆಸ್ತಿಗಳ ದಾಖಲೆಗಳನ್ನು ಸರಿಪಡಿಸ್ತಕ್ಕಂಥ ದಿಕ್ಕಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಯತ್ನ ಅವಿಭಜಿತ ಜಿಲ್ಲೆಯಲ್ಲಿ ಶ್ರೀಯುತ UT ಖಾದರ್ ಅವರ ಒಂದು ಮಾರ್ಗದರ್ಶನ ಮತ್ತು ಅವರ ಒಂದು ಪ್ರೋತ್ಸಾಹ ಮತ್ತು ಅವರ ಒಂದು ದೊಡ್ಡ ಸಹಾಯದಿಂದಾಗಿ ಇವತ್ತು ಅದು ಕಾರ್ಯಗತಕ್ಕೆ ತರಲಿಕ್ಕೆ ನಮ್ಮ ವಕ್ಫ್ ಮಂಡಳಿಯ ಅಂದಿನ ಅಧ್ಯಕ್ಷರಾಗಿದ್ದಂಥ ಲಕ್ಕಿ ಸ್ಟಾರ್ ನಾಸಿರ್ ಅವರು ಮತ್ತು ಅವರ ತಂಡ ಜಮಾತಿನವರ ಒಂದು ನೇತೃತ್ವದಲ್ಲಿ ಸೇರಿಕೊಂಡು ಇವತ್ತು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅವರಿಗೆ ಏನು ದಾಖಲೆಗಳನ್ನು ವಿತರಿಸ್ತಕ್ಕಂಥ ಕೆಲಸ ಕೂಡ ಮಾಡಿದ್ದಾರೆ. ಗಲ್ಫ್ ರಾಷ್ಟ್ರಗಳಲ್ಲಿ ದುಡಿತಕ್ಕಂಥ ನಮ್ಮ ಸಮುದಾಯದ ಪ್ರಮುಖ ಧುರೀಣರು ಅವರ ಒಂದು ಸಹಭಾಗಿತ್ವ ಅವರ ಒಂದು ಭಾಗವಹಿಸುವಿಕೆ ಮತ್ತು ಅವರಿಂದ ದೊರಕಿರ್ತಕ್ಕಂಥ ಸಹಾಯ ಇವತ್ತು ಕೆಲವೊಂದು ಬಡ ಮಸೀದಿಗಳ ದಾಖಲೆಗಳು ದೊರಕಲಿಕ್ಕೆ ಸಹಾಯ ಆಗಿದೆ. ಅವರು ಖಂಡಿತವಾಗಿ ಕೂಡ ಇಹ ಮತ್ತು ಪರಲೋಕದಲ್ಲಿ ವಿಜಯಿಗಳಾಗುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. DK ಕೋಆರ್ಡಿನೇಷನ್ ಕಮಿಟಿ ಸೌದಿ ಅರೇಬಿಯಾ ಹಾಗೂ ನಮ್ಮ ಆತ್ಮೀಯರಾದಂಥ ಲಕ್ಕಿ ಸ್ಟಾರ್ ನಾಸಿರ್ ಅವರ ಟೀಮಿನೊಟ್ಟಿಗೆ ನಾವು ಇವತ್ತು ಒಳ್ಳೆಯ ಒಂದು ಕಾರ್ಯಕ್ರಮ ವಕ್ಫ್ ದಾಖಲೀಕರಣ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ. ನಮ್ಮ ಆತ್ಮೀಯರಾದಂಥ ಆರೋಗ್ಯ ಮಂತ್ರಿಯಾದಂಥ UT ಖಾದರ್ನವರು ಸಹ ಬಂದು ನಮ್ಮ ಸಭೆಗೆ ಶುಭ ಹಾರೈಸಿದ್ದಾರೆ. ಅವರು ನಮ್ಮ ಒಳ್ಳೆಯ ಒಂದು ಸಪೋರ್ಟ್ ಕೊಡುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಒಂದು ಸಮುದಾಯದ ಸಬಲೀಕರಣಕ್ಕಾಗಿ ಪ್ರಯತ್ನಿಸುವ ಹಾಗೂ ಇನ್ನು ಮುಂದೆ ಸಹ ತುಂಬ ಮಸೀದಿ ಕಾರ್ಯಕ್ರಮದಲ್ಲಿ ಹಾಗೂ ವಕ್ಫ್ನ ಕಾರ್ಯಕ್ರಮದಲ್ಲಿ ಏನಾದರೂ ಅಗತ್ಯ ಇದ್ದರೆ ನಾವು GCC ಕೋಆರ್ಡಿನೇಷನ್ ಕಮಿಟಿ ನಾವು ಬೆಂಬಲ ಬದ್ಧರಾಗಿದ್ದೇವೆ ಅಂತ ಹೇಳುತ್ತಾ ನಮ್ಮ ಸಮುದಾಯದ ಎಲ್ಲ ಜನಾಂಗಕ್ಕೆ ನಾನು ಶುಭ ಹಾರೈಸುತ್ತಾ
ಜೈ ಹಿಂದ್, ಜೈ ಕರ್ನಾಟಕ. ಮಸೀದಿ ಅಂದರೆ ಖಾಲಿ ಒಂದು ಬಿಲ್ಡಿಂಗ್ ಅಲ್ಲ, ಅಲ್ಲಿ ಭಾಳಷ್ಟು ಜನ, ಕೋಟ್ಯಾಂತರ ಜನ ಅಲ್ಲಿ ಮಸೀದಿಯಲ್ಲಿ ನಮಾಜ್ ಮಾಡಿದಂಥವ್ರು ಈಗಲೂ ಮಾಡ್ತಾ ಇದ್ದಾರೆ. ಇನ್ನೂ ಕೋಟ್ಯಾಂತರ ಜನರು ಬಂದು ನಮಾಜ್ ಮಾಡಲಿಕ್ಕಿರುವಂಥವ್ರು. ಅಂಥ ಜಾಗವನ್ನು ಸಂರಕ್ಷಣೆ ಮಾಡೋದು ಮತ್ತು ಅದರ ದಾಖಲೆಗಳನ್ನು ಸರಿಪಡಿಸುವುದು ನಮ್ಮ ಕರ್ತವ್ಯವಾಗಿದೆ. ಆ ಕೆಲಸಗಳು ನಾವು ಭಾಳಷ್ಟು ನಿರಂತರವಾಗಿ 1 ವರ್ಷದ ಕಾಲ ಇಲ್ಲಿ ನಾವು ಅದನ್ನು ಆ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೇವೆ. ಇವತ್ತು ನಾವು ಯಶಸ್ವಿ ಕಂಡಿದ್ದೇವೆ. ಇನ್ನು ಮುಂದಕ್ಕೂ ಭಾಳಷ್ಟು ಮಸೀದಿಗಳ ಕೆಲಸ ಮತ್ತು ಈ ಏನು ದಾಖಲೆಗಳನ್ನು ಸರಿಪಡಿಸುವಂಥ ಕೆಲಸ ಆಗಬೇಕಾಗಿದೆ. ನಾವು ಇನ್ನೂ ಮುಂದಕ್ಕೂ ನಮ್ಮ ಎಲ್ಲ ಈ ಕೋಆರ್ಡಿನೇಷನ್ ಟೀಮ್ ಏನಿದೆ ಅದು ಭಾಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಲು ನಾವು ಉದ್ದೇಶಿಸಿದ್ದೇವೆ. ಇನ್ನು ಯಾವುದೇ ಈ ಥರದ ಏನು ಸಮುದಾಯದ ಕಾಮನ್ ಇಶ್ಯೂಸಲ್ಲಿ ನಾವು ಕೆಲಸ ಮಾಡಿ ಇದನ್ನು ನಾವು ಮುಂದಿನ ದಿನಗಳಲ್ಲಿ ಇದನ್ನು ವೈಡಾಗಿ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ಸಮಾಲೋಚನೆ ಮಾಡಿ ಮ್ಯಾಂಗ್ಳೂರು ದಕ್ಷಿಣ ಕನ್ನಡ ಟೀಮ್ ಮತ್ತು ಸೌದಿ ಅರೇಬಿಯಾದಲ್ಲಿರುವಂತಹ ನಮ್ಮ DK ಕೋಆರ್ಡಿನೇಷನ್ ಟೀಮ್ ಜಂಟಿಯಾಗಿ ನಾವು ಕೆಲಸ ಮಾಡ್ತೇವೆ. ಇದು ಇವತ್ತು ಯಶಸ್ವಿ ಅದೊಂದು ಮೊದಲ ಸಣ್ಣ ಹೆಜ್ಜೆ ಮಾತ್ರ DKGCC ಅವ್ರದ್ದು. ಇನ್ನು ದೊಡ್ಡ ಮಟ್ಟದ ಹೆಜ್ಜೆ ಮುಂದಿನ ದಿನ ಬರುವಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕಂತೇಳಿ ನಾವು ಪ್ರತಿಯೊಬ್ಬ ಯುವಕ ಮತ್ತು ಪ್ರತಿಯೊಬ್ಬ ಯುವ ಸಂಘಟನೆ ಹಿಂಗೆ ಸಂಬಂಧವನ್ನು ಕೇಳಿಕೊಳ್ತೇನೆ.